ಅಂತ ಹೇಳಿದ್ದಾರೆ. ಅವರು ಯಾವುದು ಮಾಡಲಿಕ್ಕೆ ದುಡ್ಡು ಕೊಟ್ಟಿದ್ದಾರೆ, ಅದರಿಂದ ಮಾಡಲಿಲ್ಲ. ಅದರಿಂದ 187 ಲಕ್ಷ ಸುಮಾರು 1.7 ಕೋಟಿ ಪ್ರಾಜೆಕ್ಟ್ ಅನ್ನು 1.4 ಕೋಟಿ ದುಡ್ಡನ್ನು ಪಡೆದುಕೊಂಡು ಜನರಿಗೆ ಮೋಸ ಮಾಡಿದ್ದಾರೆ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಇವತ್ತು ಪುನರಪಿ ನಾನು ನಿಮ್ಮ ಹತ್ರ ಸೇರಿಕೊಂಡಿದ್ದು ಹೇಳಿಕೆ ವಿಷಯ ಏನಂದ್ರೆ, ಇನ್ನು ನೀವು ಅದನ್ನು ಅಷ್ಟು ಚೆನ್ನಾಗಿ ಹೇಳದಿದ್ರೆ ಜನ ಪುನಃ ತಪ್ಪು ಹೇಳಿದ್ದಾರೆ. ಇವರೇನು ಕಾಂಗ್ರೆಸ್ನವರು ಪುನಃ ಏನು ಮಾತಾಡ್ತಾರ, ಪುನಃ ಏನು ಹೇಳ್ತಾರ ಅಂತೇಳಿ ಅವರ ಮನಸ್ಸಿಗೆ ಉಂಟು. ಯಾಕಂದ್ರೆ ಅವರದನ್ನು ಅಷ್ಟು ಸಲ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸುಳ್ಳನ್ನು 100 ಅಲ್ಲ 1,000 ಸಲ ಹಾಕಿ ಅದನ್ನು ಸತ್ಯ ಅಂತ ಬಿಂಬಿಸಿ ನೋಡ್ತಾರೆ. ಇವರು ಭ್ರಷ್ಟಾಚಾರ ಮಾಡಿದ್ದನ್ನು ಒಂದು ಬದಿಗೆ ಇಡಲು ಈ ಧರ್ಮವನ್ನು ಉಪಯೋಗಿಸಿದ್ದಾರೆ. ಇವರು ಭ್ರಷ್ಟಾಚಾರದಲ್ಲಿ ಮಾಡಿದ ಎಲ್ಲವನ್ನು ಜನರಿಗೆ ಗೊತ್ತಾಗಿದೆಯವರು ಅದನ್ನು ಮರೆಮಾಚಲು ಧರ್ಮವನ್ನು ಎದುರು ಮಾಡ್ತಿದ್ದಾರೆ. ಇದು ಬಹಳ ಬೇಸರ. ಅದಕ್ಕಾಗಿ ನನ್ನದು ಪುನರಪಿ ನಿಮ್ಮ ಹತ್ರ ವಿನಂತಿ ಇಷ್ಟೇ, ಅದು ಮೂರ್ತಿ ಮಾಡುವವರು ಕೃಷ್ಣ ನಾಯಕರು ನನ್ನ ಮೇಲೆ ಸಲ್ಲದ ಕೆಲವೆಲ್ಲ ಅಪವಾದ ಹೇಳಿದ್ರು. ಅದು ಸತ್ಯವ ಸುಳ್ಳು ಅಂತ ನಿಮಿಷ ಗೊತ್ತಾಗಿದೆ, ಮುಂದಿನ ನಿಮಿಷ ಅರ್ಥ ಆಗಿದೆ ಅದು. ಆದ್ದರಿಂದ ಯಾರಿಗೆ ಆ ಬಗ್ಗೆ ಜ್ಞಾನವೇ ಇಲ್ಲೋ, ಅಥವಾ ಒಂದ್ಸಲ ಹೇಳ್ತಾರೆ ಅದರದ್ದು ಕೊಡಲಿ ಸರಿಲ್ಲ ಹೇಳ್ತಾರೆ, ಒಂದ್ಸಲ ಮೂರ್ತಿನ ಆಂಗಲ್ ಸರಿಲ್ಲ ಹೇಳ್ತಾರೆ, ಒಂದು ಸಲ ನಾವು ಇಟ್ಟದ್ದು ಸ್ವಲ್ಪ ತಪ್ಪಾಗಿತ್ತು ಅಂತ ಹೇಳ್ತಾರೆ. ಅಂತವ್ರ ಹತ್ರ ಪುನಃ ಈ ಮೂರ್ತಿಯನ್ನು ಮಾಡ್ಲಿಕ್ಕೆ ಕೊಟ್ಟರೆ ಇದು ಎಷ್ಟು ಸಮಯ ಮಾಡಲಿಕ್ಕೆ ಬರ್ಬೋದು. ಅದರಿಂದ ನೀವು ಮಾಧ್ಯಮದ ಮೂಲಕ ಒತ್ತಾಯಿಸಬೇಕು. ಅವ್ರು ಏನು ಇಷ್ಟೊಂದು 1.4 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅದನ್ನು ವಾಪಸ್ ತಗೊಂಡು, ಇದು ಯಾರು ಎಕ್ಸ್ಪರ್ಟ್ ಇದ್ದಾರೆ ನಮ್ಮ ನಾಡಿನಲ್ಲಿ ತುಂಬಾ ಜನ ಎಕ್ಸ್ಪರ್ಟ್ ಇದ್ದಾರೆ. ನಾವು ತುಂಬಾ ಹಿಂದೆ ಸತಿ ಮಾತ್ರ ತುಂಬಾ ಸಲ ಹೇಳಿದ್ದೇವೆ. ನಮ್ಮ ಏರ್ಪೋರ್ಟ್ಗೆ ಹೋಗುವಾಗ ಕೆಂಪೇಗೌಡರ ಮೂರ್ತಿಯನ್ನು ಮಾಡಿದ್ದಾರೆ. ಒಂದ್ಸಲ ಹೋಗುವಾಗ ನಾವು ಕಾರ್ ನಿಲ್ಲಿಸಿ ನೋಡಿ ಹೋಗುವಂತಾಗ್ತದೆ. ನಮ್ಮ ಬೆಳಗಾವಲ್ಲಿ ಚೆನ್ನಮ್ಮನ ಮೂರ್ತಿ ಮಾಡಿದ್ದಾರೆ, ಅಥವಾ ಮೈಸೂರಲ್ಲಿ ಮಹಾರಾಜರ ಕಾಲದಿಂದ ಎಷ್ಟೆಷ್ಟೋ ಮೂರ್ತಿಗಳಾಗ್ತಾ ಬಂದಿದ್ದೇವೆ. ಅದು ಸಹ ಪುನರಪಿ ನಮ್ಮ ಕಾರ್ಕಳದಲ್ಲಿ ಪರೀಕ್ಷಿಸಬೇಕು, ಇದು ಕಂಚಿದಾಗಬೇಕು ಕಲ್ಲಿದಾಗಬೇಕು ಅಂತ. ಯಾಕಂದ್ರೆ ಆಲ್ರೆಡಿ ಇರುವುದು ನಮ್ಮಲ್ಲಿ ಭಗವಾನ್ ಬಾಹುಬಲಿಯ ಮೂರ್ತಿ 100 ವರ್ಷಗಳ ಹಿಂದೆ ಇದು ಕಲ್ಲಿದ್ದು ಎಷ್ಟು ಚೆನ್ನಾಗಿದೆ. ವೀರ ಕೋಟಿ ಚೆನ್ನಯ್ಯರ ಮೂರ್ತಿಯನ್ನು ಮಾಡಿದ್ದಾರೆ, ಕೋಟಿ ಚೆನ್ನಯ್ಯ ಥೀಮ್ ಪಾರ್ಕ್ ಅಂತ ಮಾಡಿ, ಅಲ್ಲಿ ಸಹ ಕಲ್ಲಿನ ಮೂರ್ತಿ ಇರುವುದು. ಹಾಗಿರುವಾಗ ಇಲ್ಲಿ ಸಹ ಕಲ್ಲಿನ ಮೂರ್ತಿ ಮಾಡಿದ್ರೆ, ಅಲ್ಲಿ ಕಾರ್ಕಳ ಅಂದ್ರೆ ಮಲೆನಾಡು ಪ್ರದೇಶ, ಅಲ್ಲಿ ಗಡಿ ಮಿಂಚು ಸಿಡಿಲು ಎಲ್ಲ ಬರ್ತಾ ಉಂಟು. ಆಗ ಬ್ರಾಸ್ ಮಾಡಿದ್ರೆ ಆ ಮಿಂಚು ಬಂದಾಗ ಹಾಕಿ ಅದರಿಂದ ಅವನ್ನು ನಾವು ಏನ್ ಹೇಳ್ತಾರೆ ಕೃತವಾಗಿ ನಿಲ್ಲಿಸುವುದು ಎಷ್ಟು ಒಳ್ಳೆಯದು, ಅಥವಾ ಕಲ್ಲಿನ ಮಾಡೋದು ಅಂತೇಳಿ ತುಂಬಾ ವಿಮರ್ಶೆ ಮಾಡಿ ಆದಷ್ಟು ಬೇಗ ಈ ಕೆಲಸ ಆಗಿ ಪ್ರವಾಸೋದ್ಯಮಕ್ಕೆ ನಮ್ಮ ಉಡುಕಲ್ಲಿ ಬಿಟ್ಟು ತೆರವಾಗಬೇಕು. ಇದರಲ್ಲಿ ನೋಡಿ, ಇವರು ಶಾಸಕರಾಗಿ ಇವರು ಸಚಿವರಾಗಿ ಇದ್ದಾಗಲೇ ಅಲ್ಲಿ ಓಪನ್ ಮಾಡಿದ ನಂತರ ಇದನ್ನ ಮಾಡಬಾರದು ಅಂತೇಳಿ ಇದರ ಮೂಲಕ ಯಾವುದು ನಮ್ಮ ಗೋಮಾಳ ಜಾಗ ಅಂತೇಳಿ ಪಂಚಾಯತಿಗೆ ಮತ್ತೆ ಡಿಸಿಗೆ ಲೆಟರ್ ಬರೆದು ಸರ್ಕಾರದಿಂದ ಲೆಟರ್ ಬರೆಸಿ ಸ್ಟಾಪ್ ಮಾಡಿಸಿದ್ದಾರೆ. ಈಗ ಕಾಂಗ್ರೆಸ್ನವರ ಮೇಲೆ ಗೂಬೆ ಕೂರಿಸುತ್ತಿದ್ದಾರೆ. ಅದರಿಂದ ಅದು ಏನೇ ಇರಲಿ, ನಮ್ಮ ಉದ್ದೇಶ ಮುಂದೆ ಒಳ್ಳೆಯ ಪರಶುರಾಮ ಥೀಮ್ ಪಾರ್ಕ್ ಆಗಬೇಕು, ಅದ್ರ ನಿಜವಾದ ಮೂರ್ತಿ ಆಗಬೇಕು. ಅದು ಯಾವುದರಿಂದ ಮಾಡಬೇಕು, ಏನು ಮಾಡ್ಬೇಕಂದ್ರೆ ವಿಮರ್ಶೆ ಆಗಬೇಕು. ಮತ್ತೆ ಈ ಮೂರ್ತಿ ಯಾವುದೇ ಕಾರಣಕ್ಕೂ ಈಗ ಅರ್ಧ ಮೂರ್ತಿ ಕೃಷ್ಣ ನಾಯಕ ಇರ್ಬೋದು, ನಿರ್ಮಿತಿ ಕೇಂದ್ರ ಇರ್ಬೋದು, ಇವರ ಮೂಲಕ ಈ ಕೆಲಸ ಆಗಬಾರ್ದು. ಈಗಾಗಲೇ ನಿರ್ಮಿತಿ ಕೇಂದ್ರದ ಮುಖ್ಯಸ್ಥರನ್ನು ಇದನ್ನು ಸಸ್ಪೆಂಡ್ ಮಾಡಿದ್ದಾರೆ. ಅದರಿಂದ ಮುಂದಿನ ದಿನ ಇವರಿಗೆ ಮಾಡುವ ಯಾವುದೇ ಹಕ್ಕಿಲ್ಲ ಅಥವಾ ನೈತಿಕತೆ ಇಲ್ಲ. ಇವರ ಹತ್ರ ಸರ್ಕಾರ ಇವರ ಮೂಲಕ ಮಾಡಿಸದೆ ಹೊಸ ಏಜೆಂಟ್ ಅನ್ನು ಮಾಡಿ ಅದರ ಮೂಲಕ ದುಡ್ಡು ಇನ್ನಷ್ಟು ಜಾಸ್ತಿ ಖರ್ಚಾದರೂ ಪರವಾಗಿಲ್ಲ. ಯಾಕಂದ್ರೆ ಪರ್ಮನೆಂಟ್ ಇರುವ ಪ್ರಾಜೆಕ್ಟ್, ನಮ್ಮ ಊರಿಗೆ ಬಂದ ಪರ್ಮನೆಂಟ್ ಪ್ರಾಜೆಕ್ಟ್, ಅದನ್ನು ಸರಿಯಾಗಿ ಆಗುವ ದಿಸೆಯಲ್ಲಿ ಆಗ್ಬೇಕಂತ ನಿಮ್ಮ ಹತ್ರ ಈ ಮಾಧ್ಯಮದ ಮೂಲಕ ನಾನು ವಿನಂತಿಸಿಕೊಳ್ಳುತ್ತೇನೆ. ಅವ್ರು ಹೇಳಿದ ನಂತರ ಯಾರ ಹೇಳಿಕೆ ಏನಿಲ್ಲ, ಅಲ್ಲಿ ತನಕ ಏನು ಸುತ್ತಿಯಲ್ಲಿ ತಗೊಂಡು ಹೊಡೆಯುವುದೇನು, ಸುತ್ತಿಯಲ್ಲಿ ಬಡಿಯುವುದೇನು, ಇದು ಬ್ರಾಸೆ ಅಂತ ಹೇಳಿ ನಾವು ಇವತ್ತು ಹೇಳ್ತೇವೆ. ಅದು ಫೈಬರೇ ಸೊಂಟ, ಇದರ ಮೇಲೆ ಸಂಪೂರ್ಣ ಕೆಳಗಡೆ ಕೋಟೆಯಲ್ಲಿ ಆಗಿದ್ದ ಬ್ರಾಸ್ ಅಂತ ಹೇಳಿ ನಮ್ಗೆ ಇನ್ನು ಅದು ನಂಬಿಕೆ. ಅದು ಕಬ್ಬಿಣ ಏನೋ ಇರ್ಬೋದು, ಅದು ಏನಾದ್ರೂ ಕೋರ್ಟಿನಲ್ಲಿ ಕೇಸ್ ಇದೆ ಅದರ ಪ್ರಕಾರ ಆಗ್ತದೆ. ಅದು ವೆಕೆಟ್ ಆದ್ರೆ ಸರ್ಕಾರದ ಮೇಲೆ ಖಂಡಿತ ಇನ್ನಷ್ಟು ಪ್ರೆಷರ್ ಹಾಕಿ ಅದನ್ನ ಆಗುವಾಗೆ ನೋಡ್ಕೊಳ್ತೇವೆ. ಜಾಸ್ತಿ ಮಾಡೋ ಅವಶ್ಯಕತೆ ಇಲ್ಲ, ಜನರಿಗೆ ಗೊತ್ತಿದೆ. ಆದ್ರೂ ಪುನರಪಿ ಹೇಳದಿದ್ರೆ ನಾವೀಗ ಸುಮ್ಮನೆ ಕೂತ್ಕೊಳ್ಳಿದೆ ಅಂತ ನಿಮ್ಮಲ್ಲಿ ಒಂದು ಬರ್ಲಿಕ್ಕೆ ನೋಡಿ. ಇದು ನೋಡಿ, ಪ್ಲೀಸ್ ನೋಡಿ ಸರ್, ಅದನ್ನೇ ನಾವು ಹೇಳುದು. SP ಹತ್ರ DC ಹತ್ರ ಆಕ್ಚುಲಿ DC ಪರ್ಮಿಷನ್ ತಗೊಂಡು ಕೃಷ್ಣ ನಾಯಕರಲ್ಲಿ ಬರಲಿಲ್ಲ. ಅವ್ರು ಹೇಳಿದ್ಕೊಂಡೆ ಕರಗಿಸಿ ಮಾಡ್ತಿದ್ದಾರೆ ಅಂತ ಹೇಳಿ, ಮತ್ತೆ ಅವತ್ತು ಕೇಳುವಾಗೆಲ್ಲ ಬಂತು ಅದು ಅವನಲ್ಲಿ ಹೋಗಿಲ್ಲ ಅಂತ. ಅದು ನನಗೆ ಡೌಟ್, ಇದೇ ನಮ್ಮ ಉಡುಪಿಸುತ್ತ ಮತ್ತೆ ಎಲ್ಲ ಹೂತಿಟ್ಟಿದ್ದಾರೆ ಅಥವಾ ಸಮುದ್ರ ಬಿಸಾಡಿದಾರೋ ಅಥವಾ ಅರುಣ್ ನಿರ್ಮಿತಿಗೆ ಅವರ ಕಂಪೌಂಡ್ ಒಳಗುಂಟು, ಅದು ಎನ್ಕ್ವೈರಿ ಆಗೋದಾಗ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಸರ್. ಅದು ಕಂಪ್ಲೀಟ್ ಆಗಿತ್ತು ಹಾಗಾದ್ರೆ, ಮೇಲ್ ಪಾರ್ಟಿ ಎಲ್ಲ ಕಂಪ್ಲೀಟ್ ಆಗಿತ್ತು. ಅದು ಯಾವ್ದು ಮೆಟೀರಿಯಲ್? ಅದು ಫೈನಲ್ ಇದು ನೋಡಿ ನಿಮ್ಮ ಕಂಚಿಗೆ ರಾಡ್ ಹೊಡಿತಾರ, ಕಬ್ಬಿಣದ ರಾಡ್ ಹೊಡೆದು ನೋಡಿ. ಫೈಬರ್ ಹೀಗೆ ತೆಗಿಲಿಕ್ಕೆ ಆಗುದಿಲ್ಲ. ಅಲ್ಲ ಫೈಬರ್ ತೆಗೆದದ್ದು ನೋಡಿ, ಇದು ಕಂಚ, ಕೈಯಲ್ಲಿ ಕಂಚು ಬರ್ತದೆ ನಿಮಗೆ. ಫೈಬರ್ ಮೂರ್ತಿ ಮಾಡ್ಲಿಕ್ಕೆ ಆಗ್ತದೆ. ಫೈಬರ್
ಇನ್ನೊಬ್ಬರು ಜಗತ್ತಿನಲ್ಲಿ ಅದರಿಂದ ನಮ್ಮ ಧರ್ಮಕ್ಕೆ ಅಪಚಾರ ಮಾಡಬಾರ್ದು. ನಾವೆಲ್ಲ ಧಾರ್ಮಿಕ ವಿಷಯದಲ್ಲಿ ಬಹಳ ಶ್ರದ್ಧೆ ಭಕ್ತಿಯಿಂದ ಒಂದು ದೇವಸ್ಥಾನ ಇರ್ಬೋದು, ನಮ್ಮ ಮನೆಯಲ್ಲಿ ಒಂದು ಭೂತದ್ದು ಒಂದು ಯಾವ್ದು ಹೇಳ್ತಾರೆ ಅದರದ್ದು ಒಂದು ನಾವು ಮೂರ್ತಿ ಇಡುವುದು ಸಣ್ಣದು, ಅದು ಸರಿ ಉಂಟಾ ಇಲ್ವಾ ಅಂತ 100 ಸಲ ನೋಡಿ ಯೋಚನೆ ಮಾಡಿ ತಂದಿಡ್ತೇವೆ. ಯಾಕೆ ನಮ್ಗೆ ಅಷ್ಟು ಧಾರ್ಮಿಕ ಶ್ರದ್ಧೆ ಭಕ್ತಿ ಇದೆ. ಇವರು ಒಂದು ಇಷ್ಟು ದೊಡ್ಡ ಜನರ ಹಣದಲ್ಲಿ ಸುಮಾರು 14 ಕೋಟಿ ಪ್ರಾಜೆಕ್ಟ್, 11 ಕೋಟಿ ಸ್ಯಾಂಕ್ಷನ್ ಆಗಿದೆ, 6 ಕೋಟಿ 70 ಲಕ್ಷ ದುಡ್ಡು ಕೊಟ್ಟಿದ್ದು. ಇವತ್ತು ನೀರು ಕುಡಿತು, ನೀವು ಕ್ಯಾಶ್ ಬಂದಿದೆ. ಈಗ ಇಡೀ ನಿರ್ಮಿತಿ ಕೇಂದ್ರದ ಅಧಿಕಾರಿಗಳನ್ನೆಲ್ಲ ಅವರ ದಬಾಯಿಸಿ ಅವರನ್ನು ಇವರ ಕಪಿಮುಷ್ಟಿಯಲ್ಲಿ ಕೆಲಸ ಮಾಡಿಸಿದ್ರು. ಇವತ್ತು ನಿರ್ಮಿತಿ ಸಸ್ಪೆಂಡ್ ಆದ್ರು. ಈಗ ಅಲ್ಲಿರುವ ಇಡೀ ಜಿಲ್ಲೆಯಲ್ಲಿ ಲಿಂಗಲಿಂಗ ಕೆಲಸ ಯಾರು ಮಾಡಿ? ಈಗ ನಿನ್ನೆ 5 ಜನ ಕುತ್ಕೊಂಡು ಹೇಳಿದ್ರು ಉಡುಪಿಯಲ್ಲಿ ಕೆಲಸ ಆಗ್ತಿಲ್ಲ, ಅದಕ್ಕೆ ಹೊಣೆಗಾರ ಯಾರು? ಇವರಿಂದ ತಪ್ಪು ಕೆಲಸ ಮಾಡಿದ್ರೆ ಉಡುಪಿಯಲ್ಲಿ ಅಭಿವೃದ್ಧಿಯ ಮುಂದುವರಿಕೆ ಹೋಗ್ಲಿಲ್ವಾ? ಇದು ಮಾಡಿದ್ಕೊಂಡು ಸರ್ಕಾರಗಳಲ್ಲಿ ಯಾರಿಗೆ ಆಗಲಿ ಇವರಿಗೆ ದುಡ್ಡನ್ನು ಬಿಡುಗಡೆ ಮಾಡಲಿಕ್ಕೆ ಎದ್ರಿಕೆ ಆಗ್ತವೆ. ನೀವು ಏನ್ ಮಾಡ್ತಾ ಇರ್ತೀವಿ ಅಂತ ಗೊತ್ತಿಲ್ಲ ಅಂತ. ಇಲ್ಲ ಒಬ್ಬರು ಸರ್ಕಾರದ ಜವಾಬ್ದಾರಿ ಸ್ಥಾನದಲ್ಲಿದ್ದು ಮುಖ್ಯಮಂತ್ರಿಯನ್ನೇ ಕರ್ತದನ್ನು ಉದ್ಘಾಟನೆ ಮಾಡಿದರೆ ಮೆಡಿಸಿ ಅವರೊಂದು ವೇಳೆ ಆ ದಿವಸ ಗಾಳಿ ಮಳೆ ಎಲ್ಲ ಹೇಳಿ ಬರುವುದಿಲ್ಲ. ಆ ದಿವಸ ಒಂದು ವಿಪರೀತ ಗಾಳಿ ಬಂದಿದ್ರೆ ಅದರಲ್ಲಿ ತಿರುಗಿ ಬಿದ್ದಿದ್ರೆ ಲಕ್ಷಗಟ್ಟಲೆ ಜನ ಇದ್ರು, ಏನಾಗ್ತಿದ್ರು ಹೇಳಿ? ಸರ್, ಈಗ ಅವ್ರು ಫಸ್ಟ್ ಒಳ್ಳೆ ಮನಸ್ಸು ವೀರಪ್ಪ ಮೊಯ್ಲಿ ನಿಮ್ಗೆ ಗೊತ್ತಿದೆ. ಸುಮಾರು CET ಸಿಸ್ಟಮ್ ಅಂತಂದು ಈ ದೇಶಕ್ಕೆ ಒಂದು ಮಕ್ಕಳಿಗೆಲ್ಲ ಒಂದು ದಾರಿದೀಪ ಮಾಡಿದರು, ಮನೆಗೆಲ್ಲ ನಂದಾದೀಪವನ್ನು ಹಚ್ಚಿದ್ರು. ಅವರ ಊರಿನಲ್ಲಿ ಇವರು ಹೇಳುದು ನೋಡುವಾಗ ನಮ್ಮ ಕಾರ್ಕಳವೇ ಇರಲಿಲ್ಲ 20 ವರ್ಷ ಹಿಂದೆ. ಇವರು ಬಂದ ಮೇಲೆ ಉದ್ಭವ ಆಗ್ತದೆ ಕಾರ್ಕಳ ಅಂತ. ಅಲ್ಲಿ ಕಾರ್ಕಳ ಊರೇ ಇರಲಿಲ್ಲ, ಇವರು ಬಂದು ಸೃಷ್ಟಿ ಮಾಡಿದ್ರು ಕಾರ್ಕಳ. ಇವತ್ತೆಲ್ಲ ಸೃಷ್ಟಿ ಒಂದೊಂದೇ ಬಿದ್ದು ಹೋಗ್ತಾರೆ. ಹೆಣ್ಣೊಳ್ಳೆ ಡ್ಯಾಮು, ಇದು ಕುಮಿಕಾಲ್ ಬೆಟ್ಟ, ಕಾರ್ಕಳ ಉತ್ಸವ, ಲೈಟೇ ಲೈಟ್ ಕಾರ್ಕಳದಲ್ಲಿ. ಈಗೆಲ್ಲ ಮಂಗಮಯ, ಅದರದ್ದು ಎನ್ಕ್ವೈರಿ ಆಗ್ತಾ ಉಂಟು. ಮುಂದಿನ ದಿನದಲ್ಲಿ ಅದರದ್ದು ಬರ್ತದೆ. ಈಗ ನಮ್ಮ ಶಿವಪುರದಲ್ಲಿ ಇಂಡಸ್ಟ್ರಿ ಜಾಗ ತಗೊಂಡಿದ್ದಾರೆ, ಅವ್ರಿಗೆ ಬೇಕಾದವರಿಗೆ ಕೊಟ್ಟು ಸುಮಾರು 15,000 ಜಾಗವನ್ನು 45,000 ತಗೊಂಡಿದ್ದಾರೆ. ಅದು ದೊಡ್ಡ ಆಕಾರ. ಮೊನ್ನೆ ನೋಡಿ ಬಹಳ ಗಮ್ಮತ್ತಿದೆ ನೋಡಿ, ಜವಳಿ ಪಾರ್ಕಿಗೆ 29 ಕೋಟಿ ಸ್ಯಾಂಕ್ಷನ್ ಆಗಿದೆ. ಇದೇನು ಬುದ್ಧಲಿ ಪೂಜೆ, ಗುಡ್ಡಲಿ ಪೂಜೆ? ಮೊನ್ನೆ ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ ಅಲ್ಲಿ 29 ಕೋಟಿ ರೂಪಾಯಿ. ಎಷ್ಟು ಸುಳ್ಳು ಹೇಳ್ತಾರೆ, ಎಷ್ಟು ಜನರಿಗೆ ಹ್ಯಾಮರಿಸ್ತಾರೆ. ಅದೇ ಮೊನ್ನೆ ನಮ್ಮ ಒಂದು ಅಂಗನವಾಡಿಯವರು ಒಂದು ಪಾಪ 6,000 ಸಂಬಳ ತಗೊಂಡು ಇಡೀ ಕಾರ್ಕಳದಲ್ಲಿ ಅಷ್ಟೊಂದು ಮಾದರಿ ಅಂಗನವಾಡಿ ಇಲ್ಲ. ಅದನ್ನು ಕುಕ್ಕುಂದೂರು ಪಂಚಾಯತಿನ ಮೂಲಕ ಮಾಡಿದ ಕಟ್ಟಡ. ಅದನ್ನು ಉದ್ಘಾಟನೆಗೆ ನಾನು ಹೋಗಿ ಅಲ್ಲಿ ಉದ್ದೇಶ ಇದ್ದೀನಿ. ಆ ಅಂಗನವಾಡಿ ಟೀಚರ್ ಅನ್ನೇ ಇವತ್ತು ಪ್ರಚಾರವನ್ನು ಅಮರಾವತಿ ಮಾಡಿಸಿದ್ರು. ಇವರು 29 ಕೋಟಿ ಕೆಲಸಕ್ಕೆ ಯಾವುದೇ ಇಲ್ಲದೆ ಶಂಕುಸ್ಥಾಪನೆ ಮಾಡಿದ್ದಾರೆ. ಅದರ ಬಗ್ಗೆ ಇವರನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು. ನೋಡಿ, ಇದೊಂದು ಸ್ವಲ್ಪ ಫೋಟೋಗ್ರಾಫಿ ಇನ್ನೂ ಸ್ವಲ್ಪ ನೋಡ್ಬೇಕು ಸರ್, ಇದು ಬರಬೇಕು ನಾಳೆ. ಸರ್, ಈಗ